ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಕೂಡ ಒಂದು ಒಳ್ಳೆಯ ಮಾಹಿತಿಯನ್ನು ನೀಡಲು ಬಂದಿದ್ದೀನಿ. ಯಾವುದಪ್ಪ ಅಂತಂದರೆ, ಈಗ ನಡೀತಾ ಇರೋ RPF ಕಾನ್ಸ್ಟೇಬಲ್ ಎಷ್ಟೆಷ್ಟು ಕಟಾಪ್ ಕೊಟ್ಟಿರ್ತಾನೆ ಈ ವರ್ಷ ಅಂದರೆ 2025ರಲ್ಲಿ ಎಷ್ಟು ಕಟಾಪ್ ನಿಂದಿರುತ್ತೆ, ಮತ್ತು ಫಿಸಿಕಲ್ ಡೇಟಾವಾಗಿರುತ್ತೆ, ಮತ್ತು ಮೆಡಿಕಲ್ ಟೆಸ್ಟ್ ಆಗಿರುತ್ತೆ, ಮತ್ತು ನೀವು ಬರಬೇಕಂತ ಸೇಫ್ ಸ್ಕೋರ್ ಎಷ್ಟು ಅಂದರೆ 120 ಮಾರ್ಕ್ಸಲ್ಲಿ ನಿಮ್ಮ ಸ್ಕೋರ್ ಎಷ್ಟಿರಬೇಕಪ್ಪ ಅಂತಂದರೆ ಸೇಫ್ ಆಗಲು. ಇದೆಲ್ಲ ತಿಳಿದಕ್ಕೂ ಮುಂಚೆ ನಮ್ಮ ಚಾನಲ್ ಟಿಪ್ಸ್ ಫಾರ್ ಜನರಲ್ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ಪ್ಲಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಒಂದು ಕಮೆಂಟ್ ಮಾಡಿ, ಲೈಕ್ ಕೊಟ್ಟು ಕಮೆಂಟ್ ಮಾಡಿ. ಬನ್ನಿ ವಿಡಿಯೋ ತಿಳ್ಕೊಳ್ಳೋಣ. ಒಂದೊಂದಾಗಿ ನೋಡೋದಾದರೆ, ಮೊದಲನೇದಾಗಿ ರಿಸಲ್ಟ್ ಯಾವಾಗ ಬರ್ತಪ್ಪ? 2025ರಲ್ಲಿ ನಡೀತಾ ಇರೋ RPF ಎಕ್ಸಾಮ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಬಹಳ ಜನ ಪ್ರಶ್ನೆನ ಕೇಳಿದರು. ಈಗ ಮಾರ್ಚ್ 2 RPF ಎಕ್ಸಾಮ್ ಸ್ಟಾರ್ಟ್ ಆಗಿವೆ ಮತ್ತು ಮಾರ್ಚ್ 20ಗೆ ಎಂಡ್ ಆಗ್ತವೆ. ಈ 18 ಸರಿಸುಮಾರು 18 ದಿನಗಳು ನಡೀತಾ ಇರೋ RPF ಎಕ್ಸಾಮ್ ರಿಸಲ್ಟ್ ಯಾವಾಗ ಬಿಡ್ತಾರಪ್ಪ ಅಂತಂದರೆ ಬಹಳ ದಿನದ ಟೈಮ್ ತೊಗೋದಿಲ್ಲ ಅವರು ಕೂಡ. ಬಹಳ ದಿನದಲ್ಲಿ ಅಂದರೆ 40 ಡೇಸ್ ಅಥವಾ 45 ಡೇಸ್ ಅಂದರೆ 1 ಮಂತ್ ಒಳಗಡೆ ರಿಸಲ್ಟನ್ನು ಬಿಡ್ಬೋದು. ನಂತರ ಮೊದಲನೇದಾಗಿ ರಿಸಲ್ಟ್ ಯಾವಾಗ ಅಂತ ಗೊತ್ತಾಯಿತು. ನಂತರ ಕಟ್ ಆಫ್ ನೋಡೋದಾದರೆ, ಅಂದರೆ ಕಟ್ ಆಫ್ ಮಾರ್ಕ್ಸ್ ಆಫ್ 2025 ಇದನ್ನು ಅಂದರೆ ಈ ವರ್ಷ ಎಷ್ಟು ಕಟ್ ಆಫ್ ಕೊಡ್ತಾರಪ್ಪ ಅಂತಂತಂದರೆ, ಲಾಸ್ಟ್ ಎಕ್ಸಾಮ್ ನಡೆದಕ್ಕಂಥ RPF ಎಷ್ಟು ನಿಂತಿತ್ತು ಮತ್ತು ಈ ವರ್ಷ ಎಷ್ಟು ನಿಂತಿರ್ಬೋದು ಅದು ಕಂಪೇರ್ ಮಾಡಿದ್ರೆ, ಮೊದಲನೇದಾಗಿ ಎಕ್ಸಾಮನ್ನು ಎಷ್ಟು ಜನ ಅಟೆಂಡ್ ಆಗಿದ್ದಾರೆ ಮತ್ತು ಎಷ್ಟು ಜನ ಅಂದರೆ ಡಿಫಿಕಲ್ಟಿ ಕ್ವಶನ್ ಇರುತ್ತಾ ಮತ್ತು ಈಸಿ ಕ್ವಶನ್ ತೆಗೆದಿರ್ತಾರವ ಅಂತ ಅದ್ರ ಮೇಲೆ ಅವರು ಮಾರ್ಕ್ಸನ್ನು ಕಟ್ ಆಫ್ನ ನಿಂದಿಸ್ತಾರೆ. ಈ ವರ್ಷ ಎಷ್ಟು ಕಟ್ ಆಫನ್ನು ನಿಲ್ಲಿಸ್ಬೋದಪ್ಪ ಅಂತಂತಂದರೆ, ಮತ್ತು ಮೊದಲನೇದಾಗಿ ಎಷ್ಟು ಜನ ಅಟೆಂಡ್ ಆಗಿದ್ರು ಅಂತಂದರೆ, ಆಲ್ ಓವರ್ ಇಂಡಿಯಾದಲ್ಲಿ ನೋಡೋದಾದರೆ 53% ನೀಡಿ ಅಂದರೆ ಬರೆದಿದ್ದಾರೆ, ಅಂದರೆ ಅರ್ಧಕ್ಕರ್ಧ ಜನನ ಬರೆದಿದ್ದಾರೆ. 53% ಅಲ್ಲಿ ನೋಡೋದಾದರೆ ನಮ್ಮ ಕರ್ನಾಟಕದಲ್ಲಿ 47.33 ಅಂತ ಕೊಟ್ಟಿರ್ತಾರೆ. ಎಷ್ಟು? 47.33% ಅಂದರೆ ಅರ್ಧಕ್ಕಿಂತ ಜನನೇ ಅಷ್ಟೇ ಬರೆಯೋದು, ಮತ್ತು 25 ಜನ ಓದಿರ್ತಾರೆ ಮತ್ತು 25 ಜನ ಹಾಗೆ ಸಿಲೆಬಸ್ ನೋಡಿ ಬರೆದಿರ್ತಾರೆ. ಯಾರು 25% ಓದಿ ನಾನು RPF ಎಕ್ಸಾಮ್ ಕ್ಲಿಯರ್ ಮಾಡತ್ತೀನಿ ಅಂತ ಓದ್ತಿರ್ತಾರಲ್ಲ, ಅವ್ರಿಗೆ ಒಂದು ಸೇಫ್ ಸ್ಕೋರ್ ಅಂದರೆ ಕಟ್ ಆಫ್ನ ನಿಂದಿಸ್ಬೋದು, ಅವರು ಆದರೂ ಆಗ್ಬೋದು. ಮಿನಿಮಮ್ ಸ್ಕೋರಪ್ಪ ಅಂತಂದರೆ ಎಷ್ಟಿರಬೇಕಪ್ಪ ಅಂತಂದರೆ 90 ಮಟ್ಟ ಅಂತೂ ಇರಲೇಬೇಕು. 90 ಇದ್ದರೆ ಮಾತ್ರ ನೀವು ಸಕ್ಸಸ್ ಅಂದರೆ ಎಕ್ಸಾಮ್ ಕ್ಲಿಯರ್ ಆಗೇ ಆಗ್ತದೆ. ನೆಕ್ಸ್ಟು ನೀವು ಫಿಸಿಕಲ್ಗೆ ಹಾಗೆ ಆಗ್ತೀರಾ. ಮತ್ತು ಸೇಫ್ ಸ್ಕೋರ್ ನೋಡೋದಾದರೆ ಅಷ್ಟೇ ಹೇಳಿದ್ನಲ್ಲ, 90 ಓನ್ಲಿ ನಾನು ನೋಡೋದಾದರೆ 90 ಮಿನಿಮಮ್ ಇರಲೇಬೇಕು. 85 ಅಬೋವ್ ಇದ್ದರೆ ಸೇಫ್ ಸ್ಕೋರ್ ಅಂತ ನನಗೂ ಅಷ್ಟು ಅಂದರೆ ಅನಿಸ್ತಿದೆ. ಯಾಕಂದರೆ ಕಟ್ ಆಫ್ ಲಾಸ್ಟ್ ಇಯರ್ ನೋಡೋದಾದರೆ ಮತ್ತು ಈ ವರ್ಷವೂ ಅಷ್ಟಾದರೆ ಸೇಫ್ ಸ್ಕೋರ್ ಮಿನಿಮಮ್ 85 ಅಬೋವ್ ಇರ್ಬೋದು. ನಂತರ ಲಾಸ್ಟ್ ಇಯರ್ ಕಟ್ ಆಫ್ ಮಾರ್ಕ್ಸ್ ಎಷ್ಟಿರುತ್ತಪ್ಪ ಅಂತ, ಎಷ್ಟಕ್ಕೆ ನಿಂತಿತ್ತಪ್ಪ ಅಂತ ನೋಡೋಣ ಬನ್ನಿ. ಲಾಸ್ಟ್ ಇಯರ್ ನೋಡೋದಾದರೆ ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ OBCದವರಿಗೆ 77 ನಿಂತಿತ್ತು, 77, ಮತ್ತು B ಗ್ರೂಪಲ್ಲಿ 81, 75, 84, 46 ಅಂತಲೇ ಇರುತ್ತೆ. ಮತ್ತು ಮೇಲ್ ನೋಡೋದಾದರೆ 95, 97, 92, 97, 77 ಅಂದರೆ ಕಾಸ್ಟ್ ವೈಸ್ ನಮ್ಮ ಪ್ರಕಾರ ಇಷ್ಟಕ್ಕೆ ಕೊಟ್ಟಿರ್ತಾರೆ. SC ಅವರಿಗೆ ಕೂಡ ಫಿಮೇಲಲ್ಲಿ 74, 74 ಮತ್ತು 66, 72, 38 ಇದೇ ಥರ ಅಂದರೆ ಕೊಟ್ಟಿರ್ತಾರೆ, ಅಂದರೆ ಕಟ್ ಆಫ್ ಮಾರ್ಕ್ಸ್ ಇಷ್ಟು ನಿಲ್ಲಿಸಿದ್ರು. ಮತ್ತು ಮೇಲ್ ಕ್ಯಾಂಡಿಡೇಟ್ ಕೂಡ SC ST ಅವರಿಗೆ 80, 88, 90, 85, 84, 81, 88, 87 ಇದೇ ಥರ ಹಾಗೆ ಕೊಟ್ಟಿರ್ತಾರೆ. ಇಲ್ಲಿ ನೋಡ್ಕೋಬೋದು. ನೆಕ್ಸ್ಟ್ ಈ ವರ್ಷ ಕಟ್ ಆಫ್ ನೋಡೋದಾದರೆ UR ಅಂದರೆ ಜನರಲ್ ಕ್ಯಾಟಗರಿಗೆ ಮತ್ತು ಎಷ್ಟು ಬರುತ್ತಪ್ಪ ಅಂತ, OBCದವರಿಗೆ ಎಷ್ಟಿರುತ್ತಪ್ಪ ಅಂತಂದರೆ UR ಅವರಿಗೆ 83, SC 77, ST ಅವರಿಗೆ 78, ಮತ್ತು 18 ಮತ್ತು 89, 82, 78, 89, ಮತ್ತು ಗ್ರೂಪ್ C ಅವರಿಗೆ ಕೂಡ 87, 78, 77, 117, 86, 82, 120. ಮಿನಿಮಮ್ ಮಾರ್ಕ್ಸ್ ಕೂಡ ನಿಮ್ಮದು 90 ಮೇಲೆ ಇರಲೇಬೇಕು. ಸೇಫ್ ಸ್ಕೋರ್ ಅಂತ ಹೇಳ್ತಾ ಇದ್ದೀನಿ. 90 ಮೇಲೆ ಇದ್ದವರು ಪಕ್ಕ ಹಾಗೆ ಜಾಯ್ನ್ ಆಗಿ ಆಗ್ತೀರಾ, ಅಂದರೆ ಮುಂದಿನ ಫಿಸಿಕಲ್ಗೆ ನೀವು ಸೆಲೆಕ್ಟ್ ಆಗಿ ಆಗ್ತೀರಾ. ಮತ್ತು ಈ ಫಿಸಿಕಲ್ ಟೆಸ್ಟ್ ಯಾವಾಗಿರುತ್ತಪ್ಪ ಅಂತಂತಂದರೆ, ಮತ್ತು ರಿಸಲ್ಟ್ ಅಂದರೆ RPF ಎಕ್ಸಾಮ್ ರಿಸಲ್ಟ್ ಬಿಟ್ಟಿಂದೆ ಎಷ್ಟು ಸಮಯ ತೋತಪ್ಪ ಅಂತಂದರೆ, ಬಹಳ ಹತ್ತಿರ ನೋಡೋದಾದರೆ 1 ಮಂತ್ ಒಳಗಡೆ ಅಥವಾ 1 ಮಂತ್
ಆಗಿಯೋ 15 ಡೇಸ್ ಒಳಗಡೆ ನಿಮ್ಮನ್ನ ಫಿಸಿಕಲ್ ಟೆಸ್ಟ್ನ ಕರೀತಾರೆ ಮತ್ತು ಮೆಡಿಕಲ್ ಟೆಸ್ಟ್ ಅವಾಗ ಇರುತ್ತೆ. ಅಂದರೆ ಅದೇ ಸಮಯದಲ್ಲಿನೇ ಅದೇ ಮಂತಲ್ಲಿನೇ ಕರೀತಾರೆ. ಆಮೇಲೆ ನಿಮ್ಮ ಮೆರಿಟ್ ಲಿಸ್ಟ್ ಬಿಟ್ಟು ನೀವು ಆಮೇಲೆ ಟ್ರೈನಿಂಗ್ಗೆ ಹೋಗ್ಬೋದು. ಇಷ್ಟು ಈ RPF ಕಾನ್ಸ್ಟೇಬಲ್ 2025ನ ಮಾಹಿತಿ. ಇದೇ ಥರ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮ ಚಾನಲ್ ಟಿಪ್ಸ್ ಫಾರ್ ಜರ್ನಲಿಸ್ಟ್ ಕನ್ನಡನ ಯಾರು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.